ನಾರಾಯಣ ಸ್ವಾಮಿ ಅವರು ಮಾತಾಡ್ಬೇಕಂತ ಕೇಳ್ಕೊತೀನಿ. ಮಾನ್ಯ ವಿರೋಧ ಪಕ್ಷದ ನಾಯಕರು, ನಮ್ಮ ನಾಯಕರು ಆಗಿರ್ತಕ್ಕಂಥ ಅಶೋಕ್ ಅವರೇ, ಸಿಟಿ ರವಿ ಅವರೇ, ಹರೀಶ್ ಅವರೇ, ತಮ್ಮೇಶ್ ಗೌಡ್ರೆ, ರಾಮಮೂರ್ತಿ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಪಕ್ಷದ ಎಲ್ಲ ಮುಖಂಡ ಮಹಿಳೆಯರು, ಮಾನ್ಯ ವಿಶ್ವನಾಥ್ರವರೇ, ಗೋಪಾಲಣ್ಣ ಅವರೇ, ಅವ್ರು ಹೇಳ್ಕೊಡ್ತಾರೆ, ನಾನು ಹೇಳ್ತೀನಿ. ಎಲ್ಲಕ್ಕೂ ಮೇಲಾಗಿ ಸತ್ಯವನ್ನೇ ಎತ್ತಿ ಹಿಡಿಯಬೇಕು. ರಾಜ್ಯದ ಜನತೆಗೆ ಅನ್ಯಾಯ ಮಾಡಬಾರದು. ಈ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡುತ್ತಿದೆ, ಅದನ್ನು ವಿರೋಧಿಸಬೇಕು ಅಂತ ಹೇಳಿ ಬಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಾಯಂದಿರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಎಲ್ಲ ಬಡವರಿಗೂ ಕೂಡ ಯಾವುದೇ ಸರ್ಕಾರ ಇದ್ರೂ ಮನೆ ಕೊಡ್ತಕ್ಕಂಥದ್ದು ಸಹಜ, ಕೊಡಬೇಕು. ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರು, ಕಡು ಬಡವರು, ದಲಿತರು, ಹಿಂದುಳಿದವರು ಎಲ್ಲರಿಗೂ ಕೊಡಬೇಕು. ಅದಕ್ಕೊಂದು ನಿಯಮ ಇದೆ. ಆ ನಿಯಮದ ಪ್ರಕಾರ ಮನೆ ಕೊಟ್ರೆ ನಮ್ಮ ವಿರೋಧ ಇಲ್ಲ. ಆದರೆ ಇವತ್ತು ಮನೆ ಕೊಡಿ ಅಂತ ಜನ ಓಡಾಟ ಮಾಡ್ತಾರೆ. ನಾವು ಕೆಲವರಿಗೆ ಮನೆ ಕೊಡಬೇಡಿ ಅಂತ ಹೋರಾಟ ಮಾಡೋ ಪರಿಸ್ಥಿತಿ ನಮಗೆ ಬಂದಿದೆ. ಉದ್ದೇಶ ಇಷ್ಟೇ, ನೀವು ದಲಿತರಿಗೆ ಮನೆ ಕೊಡಿ, ಅಲ್ಪಸಂಖ್ಯಾತರಿಗೂ ಮನೆ ಕೊಡಿ, ಹಿಂದುಳಿದವರಿಗೂ ಮನೆ ಕೊಡಿ, ಯಾರು ವಸತಿ ಹೀನರಿದ್ದರೋ ಎಲ್ರಿಗೂ ಕೊಡಿ. ಅದು ಕಾನೂನಾತ್ಮಕ. ಆದರೆ ಇಲ್ಯಾಕೆ ನಿಮಗೆ ವಿಶೇಷವಾದ ಪ್ರೀತಿ ಬಂತು ಅಂತ ಹೇಳಿ, ಈಗಾಗಲೇ ಹಣ ತುಂಬಿದ, ನೀವೇನು ಪುಕ್ಕಟೆ ಮನೆ ಕೊಡೋದೇ ಇಲ್ಲ, ಹಣ ಕಟ್ಟಿಸ್ಕೊಂಡಿದ್ದೀರಿ, ಕಾಯ್ತಾ ಇರೋ ಜನರಿಗೆ ನಿಮಗೆ ಮನೆ ಕೊಡೋದಿಲ್ಲ. ಆದರೆ ಇಲ್ಲಿ ಅನಧಿಕೃತವಾಗಿ ಸರ್ಕಾರಿ ಜಮೀನಿಗೆ ನುಗ್ಗಿ ಗುಡಿಸಲಾಕಿ, ಅದನ್ನ ಗುಡಿಸಲನ್ನ ಹಾಕಿದ್ದು ಸರಿ ಇಲ್ಲ ಅಂತಲೇ ಸರ್ಕಾರ ಅದನ್ನ ಬೀಳಿಸಿತ್ತು. ಒಂದು ಸಮಯ ಅದು ಸರಿ ಇದ್ದಿದ್ರೆ ನೀವ್ಯಾಕೆ ಮನೆಗಳನ್ನು ಬೆಳೆಸ್ತಾ ಇದ್ರಿ? ಬೆಳೆಸ್ತಾ ಇರಲಿಲ್ಲ. ಸರಿ ಇಲ್ಲ ಅಂತ ನಿಮಗೆ ಗೊತ್ತಾದ ಮೇಲೆ ಬೆಳೆಸಿದ್ದೀರಿ. ಸರಿ ಇಲ್ಲ ಅಂತಂದ್ಮೇಲೆ ನೀವೇನು ಮಾಡಬೇಕು? ಬೆಳೆಸಿದ ಮೇಲೆ ಅವರನ್ನೆಲ್ಲ ಹೊರಗಡೆಗೆ ಹಾಕಬೇಕು. ಅದ್ರ ಬದಲು ನಾವು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಪ್ರಾರಂಭ ಮಾಡಿದ್ದೀವಿ. ಹೋಗ್ಲಿ, ಎಷ್ಟು ಸಾರಿ ಈ ರೀತಿ ಒನ್ ಟೈಮ್ ಸೆಟಲ್ಮೆಂಟ್ ಆಗಿದೆ ಕರ್ನಾಟಕದಲ್ಲಿ? ಯಾರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಕೊಟ್ಟಿದ್ದೀರಿ? ಕೋಗಿಲು ಗ್ರಾಮದಲ್ಲಿ ಮಾತ್ರ ಆದವರಿಗೆ ಒನ್ ಟೈಮ್ ಸೆಟಲ್ಮೆಂಟ್. ಯಾಕೆ? ನಿಮ್ಗೆ ಅಷ್ಟು ಪ್ರೀತಿ ಬರಲಿಕ್ಕೆ ಕಾರಣ ಏನು? ಅಂದ್ರೆ ನಿಮಗೆ ವೋಟ್ ಹಾಕ್ತಕ್ಕಂಥ ಜನ ಇದ್ರೆ ಅವ್ರಿಗೆ ಮಾತ್ರ ಒನ್ ಟೈಮ್ ಸೆಟಲ್ಮೆಂಟಾ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮನ್ನೂ ಕೂಡ ಈ ಕರ್ನಾಟಕದ ಜನ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಲಿಕ್ಕೆ ತಯಾರಾಗಿಬಿಟ್ಟಿದ್ದಾರೆ. ಇಷ್ಟರಲ್ಲೇ ನಿಮಗೂ ಒನ್ ಟೈಮ್ ಸೆಟಲ್ಮೆಂಟ್ ಆಗುತ್ತೆ. ನಮ್ಮ ಜನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಜನ ನಾವೆಲ್ಲ ಹೋಗಿದ್ವಿ, ಅಲ್ಲಿರ್ತಕ್ಕಂಥವರೇ ಬೇರೆ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕಿಬಿಟ್ಟಿದ್ದಾರೆ ಕೆಲವರೆಲ್ಲ. ಅಲ್ಲಿ ಎಲ್ಲಿ ಈ ರೀತಿಯ ತಪ್ಪುಗಳನ್ನು ಮಾಡ್ತಾರೋ ಅಂತ ಕಡೆ ಅಂಬೇಡ್ಕರ್ ಅವರ ಫೋಟೋ ತಂದು ಲಗಾಯಿಸ್ಬಿಡ್ತಾರೆ. ಯಾಕೆ ಗೊತ್ತಾ? ಅವರ ರಕ್ಷಣೆಗೆ. ನೋಡಿ, ಹಿಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಕ್ಕಟೆ ಬಿದ್ದಿಲ್ಲ ಆ ರೀತಿ ಹಾಕ್ಲಿಕ್ಕೆ. ನೀವು ಆ ಜನ, ಆ ವರ್ಗಗಳು ಅನ್ಯಾಯಕ್ಕೆ ಒಳಗಾಗಿದ್ರೆ ಅವ್ರಿಗೆ ಮನೆ ಕೊಡಿ. ನೀವು ಪುಕ್ಕಟೆ ಕೊಡಿ, ನಾವು ಬೇಡ ಅನ್ನಲ್ಲ, ಕೊಡಬೇಕು. ಆದರೆ ಬಾಂಗ್ಲಾದೇಶದಿಂದ ಬಂದವ್ರಿಗೂ
ರೋಹಿಂಗ್ಯಾಗಳಿಗೂ ಕೊಡ್ಲಿಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ದೇಶದಿಂದ ಇವತ್ತು ಅವ್ರನ್ನ ಹೊರಗಡೆ ಓಡಿಸಬೇಕು ಅಂತಿರೋದು ನಾವು. ಅದನ್ನು ಬಿಟ್ಟು ನೀವು ಅವರಿಗೆ ವಸತಿ ಕೊಡುವಂತ ಪ್ರಯತ್ನ ಮಾಡ್ತಿದ್ದೀರಿ. ಇದು ಕಾನೂನು ಬಾಹಿರ. ಮಾತಿತ್ತಿದ್ರೆ ಸಂವಿಧಾನ ರಕ್ಷಣೆ ಅಂತಿರಲ್ಲ, ರೋಹಿಂಗ್ಯಾಗಳಿಗೆ ಬಾಂಗ್ಲಾದೇಶದವರಿಗೆ ಮನೆ ಕೊಡೋದು ಸಂವಿಧಾನ ರಕ್ಷಣೆನ? ಇದು ಸಂವಿಧಾನ ವಿರೋಧಿ ನಡೆ. ಯಾರೋ ಪಕ್ಕದ ರಾಜ್ಯದವರು ಇಲ್ಲಿ ಮನೆ ಬೀಳಿಸಿದಾಗ ಅವರು ಬಂದು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅಂದಮೇಲೆ ನಿಮ್ಮ ಯೋಗ್ಯತೆ ನೋಡ್ರಿ ಎಷ್ಟು ಮಟ್ಟಿಗಿದೆ. ಮತ್ತೊಬ್ಬ ರಾಜ್ಯದವರು ಇಲ್ಲಿ ಬಂದು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅಂತಂದ್ರೆ ನಿಮ್ಮ ಯೋಗ್ಯತೆಯನ್ನ ನೀವು ಒಂದು ಸಾರಿ ಅಳತೆ ಮಾಡ್ಕೊಳ್ಳಿ. ನೀವು ಅಯೋಗ್ಯರು ಅನ್ನೋದನ್ನ ಕೇರಳದವರು ತೋರಿಸ್ಕೊಂಡಿದ್ದಾರೆ. ಅವರು ಬಂದಾಗ ಅವರು ಇಲ್ಲಿ ಎಂಟ್ರಿ ಆಗಲಿಕ್ಕೆ ನೀವು ಬಿಡಬಾರ್ದಾಗಿತ್ತು, ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಯಾಕೆ ಅಂತಂದ್ರೆ ಪದ್ಧತಿ ಇಲ್ಲ. ಬೇಕಾದ್ರೆ ಹೊರ ದೇಶದಲ್ಲಿ ಕೂತ್ಕೊಂಡು ಹೊರ ರಾಜ್ಯದಲ್ಲಿ ಕುಳಿತು ಇಲ್ಲಿ ನಡೀತಕ್ಕಂಥದ್ದನ್ನ ಟ್ವೀಟ್ ಮಾಡೋದು ಹೇಳೋದು ಕೆಲವರು ಮಾಡ್ತಾರೆ. ಆದ್ರೆ ಇಲ್ಲಿ ನಮ್ಮ ನೆಲದಲ್ಲಿ ಬಂದು ಮತ್ತೊಬ್ಬರು ಪರಿಶೀಲನೆ ಮಾಡ್ತಾರೆ ಅಂತಂದ್ರೆ ತಪ್ಪು. ಒಬ್ಬ ಪೊಲೀಸ್, ನಮ್ಮದು ವ್ಯವಸ್ಥೆ ಇದೆ. ಮಹಾರಾಷ್ಟ್ರದಲ್ಲಿ ಏನಾದರೂ ನಮ್ಮವರು ತಪ್ಪು ಮಾಡಿ ಅಲ್ಲಿ ಸಿಕ್ಕಾಕೊಂಡು ಇವಳು ಓಡಿ ಬಂದರೂ ಕೂಡ ಪೊಲೀಸ್ನವರು ಇಲ್ಲಿಯ ಪೊಲೀಸ್ನವ್ರಿಗೆ ಹೇಳಿ ಅವರನ್ನ ಹಿಡ್ಕೊಡಿ ಅಂತ ಕೇಳ್ತಾರೆ ಹೊರತು ಅವರೇ ಬಂದು ಹಿಡ್ಕೊಂಡು ಹೋಗಕ್ಕೆ ಅಧಿಕಾರ ಇಲ್ಲ. ಹಾಗೆ ಪಕ್ಕದ ಕೇರಳ ಸರ್ಕಾರ ಇಲ್ಲಿ ಬಂದು ಏನು ಮಾಡ್ಲಿಕ್ಕಾಗಲ್ಲ. ಅವರು ನಮ್ಮ ಸರ್ಕಾರವನ್ನು ಕೇಳಬೇಕು. ಆದ್ರೆ ನಿಮ್ಮ ಯೋಗ್ಯತೆ ಏನು ಅನ್ನೋದು ಅವ್ರಿಗೆ ಗೊತ್ತಾಗೋಯ್ತು ಇವರಿಗೆ. ಆದ್ರಿಂದಾಗಿ ಅವರು ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಇವತ್ತು ಹೇಳ್ತಾರೆ 80-90% ಅಲ್ಲಿ ಮುಸ್ಲಿಮರಿದ್ದಾರೆ. ಮುಸ್ಲಿಮರು ಇರಲಿ, ನಾವೇನು ಅವರ ವಿರೋಧಿಗಳೇನು ಅಲ್ಲ. ಆದ್ರೆ ಸ್ಥಳೀಯರ ಎಲ್ಲರೂ ಕೂಡ ರೋಹಿಂಗ್ಯಾಗಳು, ಬೆಂಗಾಲ್ದಿಂದ ಬಂದವರು. ನೋಡಿ, ನಾನು ಸುವರ್ಣ ಟಿವಿಗೆ ಒಂದು ಧನ್ಯವಾದಗಳನ್ನು ಹೇಳಬೇಕು. ನಾವೆಲ್ಲ ಓಡಾಡಿ ಸುತ್ತಾಡ್ಕೊಂಡು ನೋಡ್ಕೊಂಡು ಬರ್ತಾ ಇದ್ವಿ. ಆ ರೋಹಿಂಗ್ಯಾಗಳನ್ನ, ಆ ಬಂಗಾಳಿಗಳನ್ನೆಲ್ಲ ಕಳಿಸ್ಬಿಟ್ಟಿದ್ರು ಹೊರಗಡೆಗೆ. ಇಲ್ಲಿ ಯಾರು ಇರಬೇಡಿ, ಬಿಜೆಪಿಯವರು ಬರ್ತಾರೆ, ಅವರೇನಾದ್ರೂ ಹಿಡ್ಕೊಂಡ್ರೆ ಗೊತ್ತಾಗ್ಬಿಡ್ತದೆ, ನೀವು ಹೊರಟೋಗ್ಬಿಡಿ ಅಂತ ಕಳಿಸ್ಬಿಟ್ಟಿದ್ರು. ಕೆಲವ್ರನ್ನೆಲ್ಲ ತಂದು ನಿಲ್ಲಿಸಿದ್ರು. ಲೋಕಲ್ ಅವರು ಅಂತ ಯಾರೋ ತನಿಸಂದ್ರದಿಂದ ಬಂದಿದ್ರು. ಬಂದಲ್ಲಿ ಅಡ್ರೆಸ್ ನೋಡಿದ್ರೆ ತನಿಸಂದ್ರ ಇದೆ. ಎಷ್ಟಮ್ಮ ನಿನ್ನ ವಯಸ್ಸಂದ್ರೆ? ಹಣ 30 ವರ್ಷ ಅಲ್ಲ 25 ವರ್ಷ. ಮದುವೆಗೆ ಎಷ್ಟು ವರ್ಷ ಆಯ್ತಮ್ಮ? 10 ವರ್ಷ. ಆಮೇಲೆ ನೀನು ಇಲ್ಲಿಗೆ ಬಂದ್ ಎಷ್ಟು ವರ್ಷ ಆಯ್ತು ಅಂತಂದ್ರೆ ನಾನು ಆಗ್ಲೇ 25 ವರ್ಷ ಆಯ್ತಾನೆ. ಅಂದ್ರೆ ಅಲ್ಲೇ ಹುಟ್ಟಿದಿ, ಅಲ್ಲೇ ಮಗು, ಅಲ್ಲೇ ಅಂದ್ರೆ ಹೆಂಗ್ ಹೇಳ್ಕೊಟ್ಟಿದ್ದಾರೆ ಈ ತರ ಎಲ್ಲಾನು. ಅದಾದ್ಮೇಲೆ ನಾವು ನೋಡಿದ್ವಿ ಆ ರೋಹಿಂಗ್ಯಾಗಳು ಅಲ್ಲ ಅಂತ ಹೇಳಿದ್ರು. ನಾವು ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಸುವರ್ಣ ಟಿವಿಯಲ್ಲಿ ಆ ವೆಸ್ಟ್ ಬೆಂಗಾಲ್ ಗಾಡಿ ಬಂದು ನಿಂತು ಬಿಟ್ಟಿದೆ ಅಲ್ಲಿ ಒಂದು. ನಾವೇ ಗಮನಿಸಿಲ್ಲ ಅದನ್ನ. ಸುವರ್ಣ ಟಿವಿಯಲ್ಲಿ ಹಾಕಿದ್ರು. ಅದಾದ್ಮೇಲೆ ಗೊತ್ತಾಯ್ತು ಇವತ್ತು ಆ ಕಾರು ಪತ್ತೆ ಇಲ್ಲ, ನಾಪತ್ತೆ ಆಗ್ಬಿಟ್ಟಿದೆ, ಅಲ್ಲಿಲ್ಲ ಅದು. ಅದನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವರು ಹೋಗೋ ಪಾಪ ಆ ರೋಹಿಂಗ್ಯಾಗಳನ್ನ ಬಂಗಾಳದವ್ರನ್ನ ಮಾತ್ರ ಕಳ್ಸಕ್ ನೋಡಿದ್ರು. ಇದನ್ನ ಮರ್ತು ಬಿಟ್ಟಿದ್ರು. ಈಗ ಅದನ್ನು ತಗೊಂಡೋಗ್ಬಿಟ್ಟಿದ್ದಾರೆ. ಅಂದ್ರೆ ಎಕ್ಸ್ಪೋಸ್ ಆಗಿದ್ದಾರೆ. ಈ ಸರ್ಕಾರ ಕಾನೂನಾತ್ಮಕವಾಗಿ ನಡೀತಾ ಇಲ್ಲ. ಇವರು ಕಾನೂನು ವಿರೋಧಿಗಳು, ಸಂವಿಧಾನದ ವಿರೋಧಿಗಳು. ಅಲ್ಲಿ ಕೇವಲ 5-6 ಜನರು ಮಾತ್ರ ದಲಿತರಿದ್ದಾರೆ. ನಾವು ದಲಿತರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರೆ ಆಯ್ತಪ್ಪ. ಎಷ್ಟು ಈಗಾಗಲೇ ಲಕ್ಷಗಟ್ಟಲೆ ಜನರು ದುಡ್ಡು ಕಟ್ಟಿ ಕಾಯ್ತಾ ಇದ್ದಾರೆ. ನೀವೇನಾದ್ರೂ ಇದನ್ನ ಮೀರಿ ಆ ಬೈಪನಹಳ್ಳಿಯಲ್ಲೇನೋ ಕಟ್ಟಿರೋ ಮನೆಗಳಿಗೆ ಏನಾದರೂ ನೀವು ಮನೆಗಳನ್ನ ಇಲ್ಲಿ ವಾಸ ಮಾಡಿದವರಿಗೆ ಕೊಟ್ಟಿದ್ದೆ ಆದ್ರೆ ನೀವು ಬರೆದಿಟ್ಕೊಳ್ಳಿ. ನಮ್ಮ ಮುಖಂಡರು ಎಲ್ಲರೂ ನಾವು ತೀರ್ಮಾನ ಮಾಡಿದ್ದೇವೆ. ಯಾವ ದಲಿತರು ಮನೆಗೆ ದುಡ್ಡು ಕಟ್ಟಿ ನಿಂತು ಕಾಯ್ತಾ ಇದ್ದಾರೆ ಅವರನ್ನೆಲ್ಲರನ್ನೂ ತಗೊಂಡೋಗಿ ಆ ಕಟ್ಟಿರೋ ಮನೆಗಳಲ್ಲಿ ದೊಗ್ಗಿಸ್ಬಿಡ್ತೇವೆ. ನಾವು ಬಿಡೋದಿಲ್ಲ. ಆ ಕಟ್ಟಿ ಎಲ್ಲೆಲ್ಲಿ ಕಟ್ಟಿದ್ದಾರೆ ವಿಶ್ವನಾಥ್ ಅವರು ಹೇಳಿದ್ರು.
ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಮನೆಗಳು ಕಟ್ಟಿದಾರಂತೆ. ಆ ಮನೆಗಳಿಗೂ ಕೂಡ ದಲಿತರನ್ನೆಲ್ಲ ತಗೊಂಡೋಗಿ ನಾವೇ ದುಡ್ಡಿಸ್ತೀವಿ. ಅದೇನು ಸರ್ಕಾರ ಮಾಡ್ತೀರೋ ಅದನ್ನು ಮಾಡಿ ಆಮೇಲೆ ನೋಡ್ತೇವೆ ನಾವು. ಯಾವುದೇ ಕಾರಣಕ್ಕೆ ನೀವು ಕೊಟ್ಟರೂ ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ನಿಮ್ದು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ, ನಮ್ಮ ಸರ್ಕಾರ ಬಂದ ಮೇಲೆ ಅವರನ್ನ ಬಾಂಗ್ಲಾದೇಶದವ್ರು ಎಲ್ಲಿದ್ರು ನಾವು ಬಿಡೋದಿಲ್ಲ, ನಾವು ಓಡಿಸೋದಂತೂ ಗ್ಯಾರಂಟಿ. ಮಾನ್ಯ ಬಂಧುಗಳೇ, ನಿಮಗೂ ಇವತ್ತು ಒಂದು ಕರೆ ಕೊಡ್ತೇನೆ. ಈ ವೇದಿಕೆ ಮೂಲಕ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮುಖಂಡರು ಇವತ್ತೇ ಒಂದು ತೀರ್ಮಾನ ಮಾಡಿ, ಈ ಸರ್ಕಾರ ರೋಹಿಂಗ್ಯ ಬಾಂಗ್ಲಾದೇಶಿಗರ ಪರವಾಗಿದೆ. ನಾವೀಗ ಎಲ್ಲೆಲ್ಲಿ ಬಾಂಗ್ಲಾದೇಶದವರಿದ್ದಾರೋ ನೀವೇ ಹುಡುಕ್ರಿ, ಈ ಸರ್ಕಾರಕ್ಕೆ ಹೇಳೋದೇ ಬೇಡ. ಸ್ವಲ್ಪ ಸಂತ ಮಾಡಬೇಡಿ. ಎಲ್ಲೆಲ್ಲಿ ನಿಮ್ಮ ಪ್ರಾಂತ್ಯಗಳಲ್ಲಿ ಬಾಂಗ್ಲಾದೇಶದವರಾಗಿರ್ಬೋದು, ರೋಹಿಂಗ್ಯಾಗಳಾಗಿರ್ಬೋದು, ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅವರ ಹಟ್ಟಹಾಸ ಮೆರೀತಾ ಇದ್ದಾರೆ. ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಅನ್ನೋ ರೀತಿಯಲ್ಲಿ ಅವರು ಅಟ್ಟಹಾಸ ಮೆರೀತಾವೆ. ನೀವೆಲ್ಲ ನಿಮ್ಮ ಪ್ರಾಂತ್ಯಗಳಲ್ಲಿ ಹುಡುಕ್ಲಿ, ಯಾರಾದರೂ ನಿಮಗೆ ರೋಹಿಂಗ್ಯಾಗಳು ಅಥವಾ ಈ ಬಂಗಾಳದವರು ಯಾರಾದರೂ ಕಂಡಿದ್ದಾದ್ರೆ ದಯವಿಟ್ಟು ನಮಗೆ ತಿಳಿಸಿ, ನಾವು ಕೂಡ ಬರ್ತೇವೆ ನಿಮ್ಮ ಜೊತೆಯಲ್ಲಿ ಸೇರಿ ಅವರನ್ನೆಲ್ಲ ಹೊರದಬ್ಬುವ ಕೆಲಸವನ್ನ ನಾವು ನೀವೇ ಸೇರಿ ಮಾಡೋಣ. ಯಾಕೆಂದ್ರೆ ಈ ಸರ್ಕಾರ ಅವರ ಪರವಾಗಿ ನಿಲ್ತದೆ, ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವಂದನೆಗಳು, ನಮಸ್ಕಾರ. ರಾಜ್ಯ ಅಧ್ಯಕ್ಷರು ಶಿಕಾರಿಪುರದ ಶಾಸಕರಾದ ಶ್ರೀ ಡಿ.ವೈ. ವಿಜೇಂದ್ರ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ.